ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ಸ್ಪಾಟ್ ಮಹಜರನ್ನ ಪೊಲೀಸರು ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಮರ್ಡರ್ ನಡೆದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ಸ್ಪಾಟ್ ಮಹಜರನ್ನ ಪೊಲೀಸರು ಮಾಡಿದ್ದಾರೆ. ಎರಡು ಕಡೆ ಸ್ಪಾಟ್ ಮಹಜರನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ನಡೆದಿದ್ದ ಮರ್ಡರ್ ಇದು. ಕೃತಿಕಾ ಮನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹಜರ್ ಮಾಡಿದ್ದಾರೆ. ಅನಸ್ತೇಶಿಯಾ ಇಂಜೆಕ್ಷನ್ ಟ್ಯೂಬ್ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ಸ್ಪಾಟ್ ಮಹಜರನ್ನ ಪೊಲೀಸರು ನಡೆಸಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ನಡೆದಿದ್ದ ಮರ್ಡರ್ ಇದು. ಕೃತಿಕಾ ಮನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹಜರನ್ನ ಮಾಡಲಾಗಿದೆ. ಯಾಕೆಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಈತ ಕೆಲಸ ಕೂಡ ಮಾಡ್ತಾ ಇದ್ದ. ಇದರ ಜೊತೆಗೆ ಕೃತಿಗಾಗಿ ಕೊಟ್ಟಂತಹ ಇಂಜೆಕ್ಷನ್ ಆಗಿರಬಹುದು ಅಥವಾ ಅನಸ್ತೇಶಿಯಾ ಆಗಿರಬಹುದು, ಇದರ ಜೊತೆಗೆ ಟ್ಯೂಬ್ ಆಗಿರಬಹುದು, ಅದೆಲ್ಲವನ್ನು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡುವ ಕೆಲಸವನ್ನು ಸದ್ಯಕ್ಕೆ ಪೊಲೀಸರು ಮಾಡಿದ್ದಾರೆ. ಎರಡೂ ಕಡೆ ಕೂಡ ಸ್ಪಾಟ್ ಮಹಜರನ್ನ ಮಾಡಿದ್ದಾರೆ. ಮುಖ್ಯವಾಗಿ ಕೃತಿಕಾ ಇದ್ದಂತಹ ಮನೆ, ಅಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸದ್ಯಕ್ಕೆ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಕೆಲವೊಂದಿಷ್ಟು ಅಲ್ಲಿ ಪ್ರೊಸೀಜರ್ ಕೂಡ ಇರುತ್ತೆ, ಕೆಲವೊಂದಿಷ್ಟು ವಸ್ತುಗಳ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಯಾಕೆಂದರೆ ಅವರ ಬೆಡ್ರೂಮಲ್ಲಿ ಆಗಿರಬಹುದು ಅಥವಾ ಕೃತಿಕಾ ಯಾವ ಬಟ್ಟೆಯನ್ನು ಯೂಸ್ ಮಾಡ್ತಾ ಇದ್ರು ಅಥವಾ ಏನೆಲ್ಲ ಉಪಯೋಗಿಸ್ತಾ ಇದ್ರು ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪರಿಶೀಲನೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಆಕೆಗೆ ಯಾವಾಗಿನಿಂದ ಆರೋಗ್ಯ ಸರಿ ಇರಲಿಲ್ಲ, ಈತ ಯಾವ ಇಂಜೆಕ್ಷನ್ ಕೊಡ್ತಾ ಇದೆ, ಯಾಕೆಂದರೆ ಅನಸ್ತೇಶಿಯಾ ಅಂತ ಗೊತ್ತಾಗಿದೆ. ಹೆಂಡತಿ ಮನೆಗೆ ಮಹೇಂದ್ರ ರೆಡ್ಡಿ ಎಷ್ಟು ಬಾರಿ ಬಂದಿದ್ದ, ಆಸ್ಪತ್ರೆಯಿಂದ ಯಾವಾಗ ಮೆಡಿಕಲ್ ಕಿಟ್ ತರಿಸಿದ್ದ, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇದರ ಜೊತೆಗೆ ಅದೆಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡ್ತಾರೆ. ಯಾವ ಇಂಜೆಕ್ಷನ್ ನೀಡಿದ್ದ, ಯಾರು ತಂದು ಕೊಡ್ತಾ ಇದ್ರು. ಗುಂಜೂರಿನಲ್ಲಿರುವ ಆರೋಪಿ ಮಹೇಂದ್ರ ರೆಡ್ಡಿ ಮನೆ. ಜುಲೈನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಬಿಟ್ಟಿದ್ದ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಬೇರೆ ಯುವತಿಯ ಜೊತೆ ಅಕ್ರಮ ಸಂಬಂಧದ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ಏಕೆಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಸಂಬಂಧ ಜೊತೆಗೆ ಕೃತಿಕಾ ಬಳಿ ಇದ್ದ ಆಸ್ತಿಯ ವಿಚಾರ, ಇವೆರಡರಿಂದಲೂ ಕೂಡ ಹತ್ಯೆಯನ್ನ ಮಾಡಿದ್ದಾನೆಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಹಾಗಾಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾರೆ. ಗುಂಜೂರಿನಲ್ಲಿರುವ ಆರೋಪಿ ಮಹೇಂದ್ರ ರೆಡ್ಡಿ ಮನೆ, ಅಲ್ಲೂ ಕೂಡ ಹೋಗಿ ಎನ್ಕ್ವೈರಿಯನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ. ಇನ್ನು ಜುಲೈನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸವನ್ನ ಈತ ಬಿಟ್ಟಿದ್ದಂತೆ. ಈತನಿಗೆ ಅಕ್ರಮ ಸಂಬಂಧ ಇದ್ದಂತಹ ವಿಚಾರ ಸದ್ಯಕ್ಕಂತೂ ತಿಳಿದು ಬಂದಿದೆ. ಹಾಗಾಗಿ ಆ ಯುವತಿಯನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಆ ಯುವತಿಯ ಬಳಿ ಏನೆಲ್ಲ ಹೇಳ್ಕೊಂಡಿದ್ದಾನೆ ಅದೆಲ್ಲದರ ಬಗ್ಗೆಯೂ ಕೂಡ ಆ ಯುವತಿಯನ್ನ ಕೇಳಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಸದ್ಯಕ್ಕೆ ಯಾವೆಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾರೆ, ಆ ಯುವತಿಯನ್ನ ಕರೆಸಿ ಏನಾದ್ರು ವಿಚಾರಣೆ ಮಾಡ್ತಾರಾ ಅಥವಾ ಹೇಗೆ? ಈಗಾಗಲೇ ಏನು ಮೊದಲಿಗೆ ಆ ಇಂಜೆಕ್ಷನ್ ಆತನ ಬಳಿ ತಲುಪಿದಾದ್ರೂ ಹೇಗೆ ಅನ್ನುವಂತಹ ಒಂದು ವಿಚಾರವನ್ನ ಮೊದಲು ತನಿಖೆಯನ್ನ ಮಾಡ್ತಾರೆ. ಯಾಕಂದ್ರೆ ಆ ಇಂಜೆಕ್ಷನ್ ಏನಿದೆ ಅನಸ್ತೇಶಿಯಾ ಇಂಜೆಕ್ಷನ್ ಸಹಜವಾಗಿ ಯಾರಿಗೂ ಕೂಡ ಕೊಡೋದಿಲ್ಲ. ಒಂದಷ್ಟು ಪರ್ಮಿಷನ್ಗಳು ಕೂಡ ಬೇಕು, ಅದಕ್ಕೆ ನಿಖರವಾದಂತಹ ಒಂದು ಕಾರಣಗಳು ಬೇಕು. ಇಂತಹ ಇದಕ್ಕೆ ರೋಗಿಗೆ ಇಂತಹ ಒಂದು ಚಿಕಿತ್ಸೆಗಾಗಿ ಈ ರೀತಿಯಾದಂತಹ ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಇದರ ಮಧ್ಯೆ ಯಾರಾದ್ರೂ ಇದ್ದೇ ಇರ್ತಾರೆ. ಅದರ ಒಂದು ಆಂಗಲ್ ನಲ್ಲಿಯೂ ಕೂಡ ತನಿಖೆಯನ್ನ ನಡೆಸ್ತಾರೆ ಮತ್ತು ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ಅವರ ತಂದೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಕರೆಸಿ, ಆದ್ರೆ ಅವರ ಫೋನ್ CDR ಗಳನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡಿದಂತಹ ಸಂದರ್ಭ ಸಹಜವಾಗಿ ಅವರಿಬ್ಬರ ನಡುವೆ ಇರುವಂತಹ ಒಂದಷ್ಟು ಏನು ಮೆಸೇಜ್ಗಳು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಪ್ರಥಮವಾಗಿ ಡಿವೋರ್ಸ್ ಪಡೆದರೆ ಯಾವುದೇ ರೀತಿಯಾದಂತಹ ಹಣ ಸಿಗೋದಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಈತ ಈ ರೀತಿಯಾಗಿ ಸ್ಲೋ ಪಾಯ್ಸನ್ ಮುಖಾಂತರ ಹತ್ಯೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡಿದ್ದಾನೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದು ಅಲ್ಲದೆ 6 ತಿಂಗಳವರೆಗೂ ಆಕೆಯ ಸರ್ಟಿಫಿಕೇಟ್ ಗಳನ್ನ ಕೊಡಿ ಮತ್ತು ಆಕೆಯ ಫೋಟೋ ಕೊಡಿ, ನನಗೆ ತುಂಬಾ ಕಾಡ್ತಾ ಇದ್ದಾಳೆ ಆಕೆ ಅಂತ ಹೇಳಿ ನೆಪವನ್ನ ಮಾಡಿ ಅವರ ತಂದೆಯ ಪೋಷಕರ ಬಳಿ ಕೂಡ ಅವಲತ್ತುಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಇದೆಲ್ಲ ಈ ರೀತಿಯಾದಂತಹ ಒಂದು ನಾಟಕಗಳು ಮತ್ತು ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳೇನಿದಾವೆ ಅದು ಕೂಡ ಈ ಪ್ರಕರಣಕ್ಕೆ ಸಾಕಷ್ಟು ಒಂದು ಗಂಭೀರತೆಯನ್ನು ಕೊಡುವಂತಹ ಒಂದು ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಪೊಲೀಸರು ಈ ವ್ಯಕ್ತಿಯನ್ನ 9 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಗಳನ್ನ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.